ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಾಟ, ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಬೈಕ್ನಲ್ಲಿ ಯುವಕರು ರೌಂಡ್ಸ್ ಹೊಡೆದಿದ್ದಾರೆ. ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಭದ್ರಾವತಿ ನಗರದಲ್ಲಿ ರೌಂಡ್ಸ್ ಹೋಗಿದ್ದಾರೆ. ಅನ್ಯ ಕೋಮಿನ ಯುವಕರಿಂದ ನಗರದಲ್ಲಿ ಸಂಚರಿಸಲಾಗಿದ್ದು ಸೆಪ್ಟೆಂಬರ್ 8ನೇ ತಾರೀಕು ನಡೆದಿತ್ತು ಈದ್ ಮಿಲಾದ್ ಮೆರವಣಿಗೆ. ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಸಾಗಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅನ್ಯ ಕೋಮಿನ ಯುವಕರ ವಿರುದ್ಧ ಕ್ರಮಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಗಿಬಿದ್ದಿವೆ. ಸುಮೋಟೋ ಕೇಸ್ ದಾಖಲಿಸಿದ್ದು ಭದ್ರಾವತಿಯ ಹಳೆ ನಗರ ಠಾಣೆಯಲ್ಲಿ ಸುಮೋಟೋ ಕೇಸ್ ಕೂಡ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಬೃಹತ್ ದೊಡ್ಡ ಧ್ವಜ, ಸಣ್ಣದೋ ಪುಟ್ಟದೋ ಅಲ್ಲ, ಎಷ್ಟು ದೊಡ್ಡ ಧ್ವಜ ಹಿಡ್ಕೊಂಡು ಪ್ಯಾಲೆಸ್ತೈನ್ ಪರವಾಗಿ ರೌಂಡ್ಸ್ ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಈದ್ ಮಿಲಾದ್ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ಈ ದೃಶ್ಯ ಸಿಕ್ಕಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ಯಾಲೆಸ್ತೈನ್ ಧ್ವಜ ಹಾರಾಟ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ರಾಜೇಶ್, ಸುಮೋಟೋ ಕೇಸ್ ದಾಖಲಾಗಿದೆ, ಆದ್ರೆ ಏನ್ ಕ್ರಮ ಆಗಿದೆ? ಭವನ ಪೊಲೀಸರು ಒಂದು ರೀತಿಯ ಕಣ್ಣೊರೆಸುವ ತಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಕಾರಣ ಇಷ್ಟೇ, ಏನು ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಭದ್ರಾವತಿ ನಗರದಲ್ಲಿ ರೌಂಡ್ಸ್ ಮಾಡಿದ್ದಾರೆ, ಈ ರೀತಿಯ ಒಂದು ಭಾರತ ದೇಶದ ಸಮಗ್ರತೆ, ಏಕತೆ ಮತ್ತೆ ಸಾರ್ವಭೌಮತ್ವಕ್ಕೆ ಇಂಥ ಘಟನೆಗಳು ಧಕ್ಕೆ ಬರುತ್ತೆ, ಆ ಸೆಕ್ಷನ್ಗಳನ್ನ ಹಾಕಿ ಅಂತ ಹೇಳಿದ್ರೆ ಅವರು ಕೇವಲ ಒಂದು ಪಬ್ಲಿಕ್ ನ್ಯೂಸೆನ್ಸ್ ಸೆಕ್ಷನ್ BNS ಸೆಕ್ಷನ್ 292 ಅಡಿನಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಸೆಕ್ಷನ್ ಪ್ರಕಾರ ಯಾರನ್ನೂ ಬಂಧಿಸುವುದಕ್ಕೆ ಅವಕಾಶ ಇಲ್ಲ, ಮತ್ತೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಕೇವಲ 1,000 ರೂಪಾಯಿ ದಂಡವನ್ನು ಮಾತ್ರ ಹಾಕುವ ಸೆಕ್ಷನ್ ಇದಾಗಿದೆ. ಆದ್ರೆ ಬೇರೆ ಸೆಕ್ಷನ್ ಗಳನ್ನು ಹಾಕಿದ್ದಲ್ಲೇ ಆದಲ್ಲಿ ಭಾರತದ ಏನು ಸಮಗ್ರತೆಗೆ ಧಕ್ಕೆ ಬರುತ್ತದೆ, ಇಂಥ ಘಟನೆಗಳು ಪ್ರಚೋದನೆ ಆಗ್ತಿದೆ, ಸಾರ್ವಜನಿಕ ಶಾಂತಿ ಭಂಗ ಆಗುತ್ತೆ, ಈ ರೀತಿಯ ಸೆಕ್ಷನ್ ಗಳನ್ನ ಹಾಕಿದ್ದಲ್ಲಾದಲ್ಲಿ ಅವ್ರನ್ನ ಬಂಧಿಸುವ ಅವಕಾಶ ಕೂಡ ಇತ್ತು. ಇವ್ಯಾವುದೂ ಮಾಡದೇ ಇರೋದ್ರಿಂದ ಈ ರೀತಿ ಕಿಡಿಗೇಡಿ ಕೃತ್ಯಗಳು ಯಾವಾಗಲೂ ಕೂಡ ಮುಂದುವರಿಯೋದಕ್ಕೆ ಒಂದು ರೀತಿಯ ಅವಕಾಶ ಮಾಡಿಕೊಟ್ಟ ಹಾಗೆ ಆಗತ್ತೆ ಅನ್ನೋದು ಕೂಡ ಈಗ ಕಂಡು ಬರ್ತಕ್ಕಂತಹ ಒಂದು ವ್ಯವಸ್ಥೆಯ ಭಾಗವಾಗಿ ಕಂಡು ಬರ್ತಾ ಇದೆ. ಆದ್ರೆ ಈ ರೀತಿ ಪೊಲೀಸರು ಫ್ರೀ ಹ್ಯಾಂಡ್ ಇಲ್ವಾ? ಪೊಲೀಸರಿಗೆ ಈ ರೀತಿ ಪ್ರಕರಣಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ಮೊದಲನೇ ಬಾರಿಗೆ ಈ ರೀತಿ 8ನೇ ತಾರೀಕು ಈ ಘಟನೆ ನಡೀತದೆ. ಈದ್ ಮಿಲಾದ್ ಮೆರವಣಿಗೆಗೂ ಮುನ್ನ ಇಡೀ ಭದ್ರಾವತಿಯಲ್ಲಿ ರೌಂಡ್ಸ್ ಹೊಡಿತಾರೆ. ಆ ಬಗ್ಗೆ ಸಂಬಂಧಪಟ್ಟ ಹಾಗೆ 10ನೇ ತಾರೀಕಿಗೆ ಇಮೇಲ್ ಮೂಲಕ ಹಿಂದೂ ಪರ ಸಂಘಟನೆಯವರು ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ಅವರಿಗೆ ನೀವು ದಾಖಲೆಗಳಿದ್ರೆ ಸಲ್ಲಿಸಿ ಅಂತೇಳಿ ಪೊಲೀಸರು ಹೇಳ್ತಾರೆ. ಆದ್ರೆ ಹಿಂದೂ ಪರ ಸಂಘಟನೆಗಳು ಹೇಳೋ ಪ್ರಕಾರ ಇಲ್ಲಿ ವಿಡಿಯೋಗ್ರಫಿಗಳನ್ನು ಮಾಡ್ತಾ ಇದ್ರು, CC ಕ್ಯಾಮೆರಾಗಳೆಲ್ಲ ಪೊಲೀಸ್ ಇಲಾಖೆದೇ ಇತ್ತು, ಆದ್ರೂ ಕೂಡ ನಾವೇ ದಾಖಲೆ ಸಲ್ಲಿಸಬೇಕಾ ಅಂತ ಹೇಳಿ ಅವರು ದಾಖಲೆಗಳನ್ನು ಹಿಡಿದುಕೊಂಡು ನಿನ್ನೆ ಹೋದಾಗ, ಇಲ್ಲ ನಾವು ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ತಾ ಇದ್ದೀವಿ, ನಿಮ್ಮ ದಾಖಲೆಗಳ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇಷ್ಟೇ ಒಂದು ಸೆಕ್ಷನ್, ಕಣ್ಣೊರೆಸುವ ತಂತ್ರಕ್ಕೆ ಒಂದು ಸೆಕ್ಷನ್ ಹಾಕಿ, ಒಂದು ದಂಡದ ಸೆಕ್ಷನ್ ಹಾಕಿ ಈ ಪ್ರಕರಣವನ್ನ ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನ ನಡೆದಿದೆ. ಇದ್ರ ಹಿಂದೆ ಯಾರಿದ್ದಾರೆ, ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದು ಕೂಡ ಒಂದು ತನಿಖೆಯ ಭಾಗವಾಗಿ ಬಂದ್ರೆ ಖಂಡಿತವಾಗಿಯೂ ಕೂಡ ಪೊಲೀಸರಿಗೆ ಒಂದು ಒಳ್ಳೆ ಹೆಸರು ಬರ್ತದೆ. ಹಾಗೆಯೇ ಏನು ಹಿಂದೂ ಪರ ಸಂಘಟನೆಗಳು ಈ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಆದ್ರೆ ಭಾರತ ಮತ್ತು ಪ್ಯಾಲೆಸ್ತೈನ್ ಮಧ್ಯೆ ಅಂತ ಸಂಘರ್ಷ ವಾತಾವರಣ ಇಲ್ಲ. ಆದ್ರೂ ಕೂಡ ಭಾರತದ ಸಮಗ್ರತೆಗೆ ಧಕ್ಕೆ ಬರುವಂತಹ ಇಂಥ ಘಟನೆಗಳ ಬಗ್ಗೆ ಪೊಲೀಸರು ನಿಗಾ ವಹಿಸಿದಲ್ಲಿ ಮತ್ತೊಂದಿಷ್ಟು ಪ್ರಚೋದನಕಾರಿ ಬೆಳವಣಿಗೆಗಳು ಆಗೋದನ್ನು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಭಾವನಾ, ಧನ್ಯವಾದ ರಾಜೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.